ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನನ್ನ ಫ್ರೈಡೇ ರೊಟೀನ್ ಏನಿತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟು ನಾನು ಎದ್ದ ತಕ್ಷಣ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ನನ್ನ ಮಗನ ಜೊತೆ ಎಲ್ಲ ಆಟಾಡಿ ಅವನಿಗೆ ಎಲ್ಲ ತಿನ್ನಿಸಿ ಎಲ್ಲ ಅವನ್ನ ನಮ್ಮ ಅಜ್ಜಿ ಕೈಲಿ ಕೊಟ್ಟು ಬಂದಿದ್ದೆ ಫ್ರೆಂಡ್ಸ್. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಫಸ್ಟು ಇವಾಗ ಕಸ ಗುಡಿಸೋದ್ರಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡಸ್ಟಿಂಗ್ ಎಲ್ಲ ಆಗಿತ್ತು, ಆಲ್ರೆಡಿ ನಾನು ಮಾಡಿದ್ದೆ. ಸೊ ಇವಾಗ ಕಸ ಎಲ್ಲ ಗುಡಿಸಿ ಬೇಗ ಮನೆ ಓಡಿಸ್ಬಿಡೋಣ, ಆಮೇಲೆ ನಾಷ್ಟ ಮಾಡೋಕ್ಕೆ ಹೋಗೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಫಸ್ಟ್ ಇವಾಗ ಮನೆ ಇದ್ದೀನಿ. ನಾನು ತುಂಬ ದಿವಸ ಆಗಿತ್ತು ಅಂದರೆ ಒಂದು 4-5 ಡೇಸಿಂದ ಯಾವುದೇ ನನ್ನ ಬ್ಲಾಗ್ನ ಹಾಕಿದ್ದಿಲ್ಲ. ಸೊ ಹೀಗೆ ನಾವೆಷ್ಟೇ ಪಾಸಿಟಿವ್ ಆಗಿರಬೇಕು ಅಂತ ಅಂದ್ಕೊಂಡ್ರೂ ಅಥವಾ ನಾವೆಷ್ಟೇ ಸ್ಟ್ರಾಂಗ್ ಆಗಿರಬೇಕು, ಯಾವುದೇ ಒಂದು ಚಿಕ್ಕ ವಿಷಯಕ್ಕೂ ಆಡಬಾರ್ದು ಅಂತೆಲ್ಲ ನಾವೆಷ್ಟೇ ಪಾಸಿಟಿವ್ ಆಗಿ ನಮ್ಮ ಮೈಂಡನ್ನ ಮತ್ತು ನಮ್ಮ ಮನಸ್ಸನ್ನ ಪಾಸಿಟಿವ್ ವೇಲಿ ನಾವು ತೊಗೊಂಡೋಗ್ಬೇಕು ಅಂದಾಗ ಆ ಟೈಮಲ್ಲೇ ಕೆಲವೊಂದು ವಿಷಯಗಳು ಮನಸ್ಸಿಗೆ ತುಂಬ ನೋವಾಗುವಂಥ ವಿಷಯಗಳು ನಡೆಯುತ್ತೆ ಅನ್ನೋದು ನನ್ನ ಗಮನಕ್ಕೆ ಬಂದಿರೋದು ಫ್ರೆಂಡ್ಸ್. ಅಂದರೆ ನನಗೆ ಆಯಾ ಅನುಭವ ಆಗಿದೆ. ನಿಮಗೂ ಈ ರೀತಿ ಆಗಿದೆಯಾ? ಇವಾಗ ಇನ್ಮೇಲಿಂದ ನಾವು ತುಂಬ ಪಾಸಿಟಿವ್ ಆಗಿರಬೇಕಪ್ಪ, ಯಾವುದು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು, ಏನಾಗುತ್ತೋ ಆಗಲಿ ನಾವು ಧೈರ್ಯದಿಂದ ಇರಬೇಕು ಅಂತ ಯಾವಾಗ ಅಂದ್ಕೊತೀರಿ ಆ ಟೈಮಲ್ಲೇ ನಮಗೆ ಆ ನಂಬಿಕೆ ಮೇಲಾಗಲಿ ಅಥವಾ ಆ ಪಾಸಿಟಿವ್ ಥಿಂಕಿಂಗ್ ಮೇಲಾಗಲಿ ಹೊಡೆತ ಬಿದ್ದಾಗ ಎಷ್ಟು ನೋವಾಗುತ್ತಲ್ಲ ಫ್ರೆಂಡ್ಸ್. ಅದೇ ರೀತಿ ನನಗೊಂದು 2-3 ಡೇಸಿಂದ ಯಾಕೋ ಮನಸ್ಸಿಗೆ ಬೇಜಾರಾಯಿತು. ಸೊ ಅದಕ್ಕೆ ನಾನು ಯಾವುದೇ ವೀಡಿಯೋಸ್ ಆಗಲಿ ವ್ಲಾಗ್ಸ್ ಆಗಲಿ ನಾನು ಹಾಕೋಕ್ಕೂ ಹೋಗಲಿಲ್ಲ, ವೀಡಿಯೋ ಶೂಟ್ ಮಾಡೋಕ್ಕೂ ಹೋಗಿದ್ದಿಲ್ಲ. ಸೊ ಎಷ್ಟು ದಿವಸ ಅಂತ ಹಾಗೆ ಇರೋಕ್ಕಾಗುತ್ತೆ? ನಾವು ಬದಲಾಗಬೇಕಲ್ವ ಫ್ರೆಂಡ್ಸ್. ಬದಲಾವಣೆ ಜಗದ ನಿಯಮ ಅಂತಾರಲ್ವ, ಹಾಗೆ. ಸೊ ಫ್ರೈಡೇ ಇವತ್ತು ಪೂಜೆ ಮಾಡೋಣ. ಪೂಜೆ ಮಾಡೋದ್ರಿಂದ ಆದ್ರೂ ಮನಸ್ಸಿನ ಭಾವನೆ ಎಲ್ಲ ಸ್ವಲ್ಪ ಬದಲಾವಣೆ ಆಗುತ್ತೆ. ಒಂದು ಪಾಸಿಟಿವ್ ವೈಬ್ ಮನೇಲಿ ಬರುತ್ತೆ ಅನ್ನೋದಕ್ಕೆ ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಎಲ್ಲ ಕಸ ಎಲ್ಲ ಗುಡಿಸಿ ನೆಕ್ಸ್ಟು ಮಾಪ್ ಮಾಡಿ ಒಂದೊಂದೇ ಕೆಲಸಗಳು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಏನಂತಂತಂದರೆ ಕೆಲವೊಂದು ಮನೆಗಳಲ್ಲಿ ಯಾರ ಸಪೋರ್ಟೂ ಇರೋದಿಲ್ಲ ಫ್ರೆಂಡ್ಸ್. ಪ್ರತಿಯೊಂದು ಕೆಲಸನೂ ಅವರೊಬ್ಬರೇ ಮಾಡಬೇಕಾಗುತ್ತೆ. ಅಂದರೆ ಮನೇಲಿ ಯಾರೂ ಸಹಾಯ ಮಾಡೋರಿಲ್ಲ ಅಂತಂದರೆ A to Z ಎಲ್ಲ ಕೆಲಸನೂ ಒಬ್ಬರೇ ಮಾಡಬೇಕಂದ್ರೆ ಒಂದು ಸ್ವಲ್ಪ ಬರ್ಡನ್ ಅಂತ ಅನಿಸುತ್ತಲ್ವ ಫ್ರೆಂಡ್ಸ್. ತುಂಬ ಕಷ್ಟ ಅಂತ ಕೂಡ ಅನಿಸುತ್ತೆ. ಬಟ್ ಅದನ್ನ ನಾವು ಕಷ್ಟ ಅಂತ ಅಂದ್ಕೊಂಡಿರ ನನ್ನ ಕೈಲೂ ಸಾಧ್ಯ, ನಾನು ಮಾಡೋದಕ್ಕೆ ಆಗುತ್ತೆ ನನ್ನ ಕೈಲಿ ಅಂತ ಅಂದ್ಕೊಂಡು ಒಂದು ಪಾಸಿಟಿವ್ ಮೈಂಡಿಂದ ಮಾಡಿದ್ರೆ ಎಲ್ಲ ಕೆಲಸಗಳು ಬೇಗ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್. ನಾವು ಇಷ್ಟು ಇದೆ ಅಂತ ಬೇಜಾರು ಮಾಡ್ಕೊಳ್ಳೋ ಬದಲು ನಿಧಾನಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋದನ್ನು ಈಗ ಡಿವೈಡ್ ಮಾಡ್ಕೊಳ್ಳೋಣ. ಇವಾಗ ಒಂದು ದಿವಸ ಈ ಕೆಲಸ ಮಾಡಿ ಪೂರ್ತಿ ಕೆಲಸ ನಾವು ಒಬ್ಬರೇ ಮಾಡಬೇಕು ಅಂತ ಅಂದಾಗ ಕೆಲಸನ ಡಿವೈಡ್ ಮಾಡಿಕೊಂಡು ಮಾಡೋದು ಒಳ್ಳೇದು ಅಂತ ಅನಿಸುತ್ತೆ ಫ್ರೆಂಡ್ಸ್. ಏನಂತಂತಂದರೆ ಇವಾಗ ನಾವು ಫ್ರೈಡೇ ಪೂಜೆ ಮಾಡ್ತೇವೆ ಅಂತಂತಂದರೆ ವೆಡ್ನಸ್ಡೇ ಸ್ವಲ್ಪ ಎಲ್ಲ ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಕ್ಲೀನೆಲ್ಲ ಮಾಡ್ಕೊಬೋದು. ಇನ್ನು ಥರ್ಸ್ಡೇ ಅಂತಂದರೆ ಕಿಟಕಿ ಬಾಗಿಲೆಲ್ಲ ಒರೆಸ್ಕೊಳ್ಳೋದು. ಈ ರೀತಿ ಒಂದೊಂದು ಕೆಲಸಗಳನ್ನ ಒಂದೊಂದು ದಿವಸ ನಾವು ಸ್ವಲ್ಪ ಬಿಡುವು ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ನಮಗೂ ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ ಫ್ರೆಂಡ್ಸ್. ಅದರಲ್ಲೂ ಚಿಕ್ಕ ಮಕ್ಕಳು ಇರೋ ಮನೇಲಿ ಡಸ್ಟ್ ಅಂತೂ ಇರಲೇಬಾರ್ದು, ಅವ್ರಿಗೆ ಬೇಗ ಅಲರ್ಜಿ ಆಗುತ್ತೆ ಅನ್ನೋದು ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್. ಸೊ ನನ್ನ ಮಗನೂ ಕೂಡ ಚಿಕ್ಕ ಮಗು ಇರೋದ್ರಿಂದ ನಾವು ಆದಷ್ಟು ಕ್ಲೀನ್ ಮಾಡಿಕೊಂಡೆ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಫ್ರೆಂಡ್ಸ್. ಅಂದರೆ ನಾನು ಒಬ್ಬಳೇ ಮಾಡ್ತೀನಿ ಅಂತಲ್ಲ, ನನಗೂ ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ. ಅವರು ಫ್ರೀಯಾಗಿದ್ದರೆ ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತಂದರೆ ನಾನೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾಷ್ಟಕ್ಕೆ ನಾನು ಕಾಳು ಸಾಂಬಾರು ಮತ್ತು ಮುದ್ದೆ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದನ್ನು ಕೂಡ ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ಇಲ್ಲಿ ನಾನು ಕಾಳು ಸಾಂಬಾರು ಮಟನ್ ಸಾರು ರೀತಿಯಲ್ಲಿ ಇದನ್ನು ಮಾಡ್ತಾಯಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಕಾಳು ನಾನು ಒಂದು 8 hours ನೆನೆಸಿದ್ದೆ. ಅಂದರೆ ನೆನೆಸಿದ್ದೆ. ನಿನ್ನೆ ಸಾಂಬಾರು ಮಾಡೋಕ್ಕಾಗಿದ್ದಿಲ್ಲ. ಸೊ ಅದನ್ನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಸೊ ಬೆಳಗ್ಗೆನೇ ಸಾಂಬಾರು ಮಾಡಿಬಿಡೋಣ, ಬೆಳಗ್ಗೆಗೂ ರಾತ್ರಿಗೂ ಆಗುತ್ತೆ ಸಾಂಬಾರು ಅಂತ ಅಂದ್ಬಿಟ್ಟು ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಮೊದಲೇ ಹೇಳ್ದಂಗೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಹೊತ್ತು ಮುದ್ದೆನೇ ನಾವು ಜಾಸ್ತಿ ತಿನ್ನೋದು. ಅದು ಬೆಳಗ್ಗೆ ಮತ್ತು ರಾತ್ರಿ ಕಂಪಲ್ಸರಿ ಮುದ್ದೆ ಇರುತ್ತೆ. ಮಧ್ಯಾಹ್ನದ ಹೊತ್ತು ನಮ್ಮ ಅಜ್ಜಿ ಅವರು ತಿನ್ನೋದಿಲ್ಲ, ನಮ್ಮ ಮಾವನು ಇದ್ದರೆ ಅವ್ರು ತಿಂತಾ ಇರೋಂಗೂ ಇಲ್ಲ. ಸೊ ನಾನು ಒಬ್ಬಳಿಗೆ ಏನಿರುತ್ತೋ ನಾನು ಅದನ್ನ ಅಡ್ಜಸ್ಟ್ ಮಾಡ್ಕೊತೀನಿ. ನಾನು ಏನೂ ಇಲ್ಲ ಅಂತಂದರೆ ಅವಾಗ ಏನಾದರೂ ಮಾಡ್ಕೊತೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಮಧ್ಯಾಹ್ನದ ಹೊತ್ತು ಅನ್ನ ಮತ್ತು ಸಾಂಬಾರೆಲ್ಲ ಇರುತ್ತೆ ಫ್ರೆಂಡ್ಸ್. ನಾನು ಫಾಸ್ಟಿಗೆ ಮಾಡ್ಕೊತೀನಿ. ಬೆಳಗ್ಗೆ ಹೊತ್ತು ಅವರಿಗೆ ಮುದ್ದೆ ಮಾಡ್ತೀನಲ್ಲ ಫ್ರೆಂಡ್ಸ್. ಸೊ ಎಲ್ಲ ನಾವು ಮುದ್ದೆಲ್ಲ ಜಾಸ್ತಿ ತಿಂತೀವಿ. ನೋಡ್ಬೋದು ಫ್ರೆಂಡ್ಸ್. ಏನಂದರೆ ಸ್ವಲ್ಪ ಸಾಸಿವೆ, ಈರುಳ್ಳಿ, ಅರಿಶಿನ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಫಸ್ಟ್ ಎಲ್ಲ ಒಂದೇ ಸಲ ಕುಕ್ಕರಲ್ಲಿ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಇದು ಒಂದು ಸಲ ಕಾಳು ಬೇಯಿಸ್ಕೊಳ್ಳೋದು, ಆಮೇಲೆ ಮಸಾಲ ಕಲಸೋದು, ಆಮೇಲೆ ಒಗ್ಗರಣೆ ಹಾಕೋದೆಲ್ಲ ನಾನು ಆ ರೀತಿ ಎಲ್ಲ ಮಾಡೋದಿಲ್ಲ. ನಾನು ಏನಿದ್ರೂ
ಒಂದೇ ಸಲನೇ ಕುಕ್ಕರ್ಗೆ ಇಟ್ಬಿಟ್ರೆ ಅದು ಸಾಂಬಾರು ಆಗೋಗುತ್ತೆ ಫ್ರೆಂಡ್ಸ್. ಅದು ಯಾವ ರೀತಿ ಅಂತಂದರೆ ನಾನು ಫಸ್ಟು ಇಲ್ಲಿ ಹೇಳ್ದಲ್ಲ ಫ್ರೆಂಡ್ಸ್, ಎಲ್ಲ ಒಗ್ಗರಣೆ ಮಾಡಿಕೊಂಡು ಕಾಳನ್ನ ಒಂದು 5 ಮಿನಿಟ್ಸು ತಟ್ಟೆ ಮುಚ್ಚಿ ಅದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಆವಾಗ ಒಂದು ಕಾಲು ಭಾಗ ಅದರದ್ದು ಬೆಂದಿರುತ್ತೆ ಸ್ಟೀಮಲ್ಲಿ. ಸೊ ಅದಾದಮೇಲೆ ನಾನಿಲ್ಲಿ ಆಲೂಗಡ್ಡೆನ ಹಾಕಿದ್ದೀನಿ ಫ್ರೆಂಡ್ಸ್. ತರಕಾರಿ ಎಲ್ಲ ಖಾಲಿಯಾಗಿತ್ತು, ಸೊ ಅದಕ್ಕೆ ನಾನು ಆಲೂಗಡ್ಡೆ ಮಾತ್ರ ಇತ್ತು, ಸೊ ಅದನ್ನು ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ಬದನೆಕಾಯಿ ಆ ಥರ ಬೀನ್ಸು ಇದ್ದರೆ ಎಲ್ಲ ತರಕಾರಿಗಳನ್ನೂ ಇದಕ್ಕೆ ಹಾಕ್ಕೋಬೋದು. ನೆಕ್ಸ್ಟ್ ಏನಂತಂದರೆ ಮಸಾಲಾನ ರುಬ್ಬೋದಕ್ಕೆ ಹಾಕಿದೆ ಫ್ರೆಂಡ್ಸ್. ಏನೇನು ಹಾಕಿದ್ದೀನಿ ಅಂತಂದರೆ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ಪೂನ್ ಸಾಂಬಾರು ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಒಂಚೂರು ಖಾರ ಹಾಕಿದ್ದೀನಿ ಫ್ರೆಂಡ್ಸ್. ಎಷ್ಟು ತಿನ್ನೋಕ್ಕೆ ಸಾಧ್ಯ ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಖಾರನ ಹಾಕ್ಕೊಬೋದು. ನಾವು ಇಲ್ಲಿ ಖಾರ ಜಾಸ್ತಿ ತಿನ್ನಲ್ಲ, ಮೀಡಿಯಮ್ ಹಾಕ್ತಿದ್ದೀನಿ ನಾನು. ಸೊ ಆಮೇಲೆ ಹಾಕಿ ಮಸಾಲಾನ ರುಬ್ಬಿರೋದನ್ನ ಎಣ್ಣೆಲೇ ಫ್ರೈ ಮಾಡಬೇಕು ಫ್ರೆಂಡ್ಸ್. ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಟು ಅದನ್ನ ಫ್ರೈ ಮಾಡಿದ್ರೆ ಸೊ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗುತ್ತೆ ಫ್ರೆಂಡ್ಸ್. ಆವಾಗ ಸಾಂಬಾರು ಚೆನ್ನಾಗಿರುತ್ತೆ. ಸೊ ನಮಗೆ ನೆಕ್ಸ್ಟು ಉಪ್ಪು ಹಾಕ್ಕೊಂಡು ಎಷ್ಟು ನಮಗೆ ನೀರು ಬೇಕು, ಎಷ್ಟು ನಮಗೆ ಗಟ್ಟಿ ಬೇಕಾ ನೀರು ಬೇಕಾ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್. ಸಾಂಬಾರು ರೆಡಿ ಆಯಿತು. ಸೊ ನಾನು ಕಾಳು ಸಾಂಬಾರು ಮತ್ತು ಮುದ್ದೆ ಮಾಡಿದ್ದೆ. ಸೊ ಇನ್ನು ಮಿಕ್ಕಿರೋ ಕಾಳನ್ನ ನಾನು ಮೊಳಕೆ ಬರೋದಕ್ಕೆ ಇಟ್ಟಿದ್ದೆ, ಅದು ಸ್ವಲ್ಪ ಮೊಳಕೆನೂ ಬಂದಿತ್ತು. ಸೊ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಒಂದು ಶುಕ್ರವಾರದ ಪೂಜೆ ಆಗಿದೆ. ಸೊ ಅವರು ಏನಂತಂದರೆ ಕೆಲವೊಂದು ಟೈಮಲ್ಲಿ ನಮ್ಮ ಮನ್ಸಿಗೆ ತುಂಬ ಬೇಜಾರಾದಾಗ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತಾರೆ ಫ್ರೆಂಡ್ಸ್. ಸೊ ನನಗೂ ಆ ಅನುಭವ ಆಗಿದೆ. ನನಗೇನೋ ತುಂಬ ಬೇಜಾರಾದಾಗ ಆಗಲಿ, ನನಗೆ ತುಂಬ ಏನಾದರೂ ನೋವಾದಾಗ ನಾನು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದಕ್ಕೆ ನಾನು ಜಾಸ್ತಿ ಪ್ರಯತ್ನ ಪಡ್ತೀನಿ. ಸೊ ಇದು ಯಾಕೆ ಪೂಜೆ ಮಾಡಿದ್ದೀನಿ ಅಂತಂದರೆ ನನ್ನ ಮಗ ಹೊಸಲು ದಾಟಿದ್ದ ಫ್ರೆಂಡ್ಸ್. ಬುಧವಾರ ಅವ್ನು ಈವ್ನಿಂಗ್ ಏನೋ ದಾಟಿದ್ದು, ನಿನ್ನೆ ಮಾಡೋದಕ್ಕಾಗಿಲ್ಲ ನನಗೆ ಅಷ್ಟೇ. ಅದಕ್ಕೆ ಸೊ ಇವತ್ತು ಫ್ರೈಡೇ ಪೂಜೆ ಮಾಡ್ತಾರೋದ್ರಿಂದ ಹಂಗೂ ಹೊಸಲು ಪೂಜೆ ಮಾಡಿ ಒಂದು ಹಿಂದಿನ ಕಾಲದಿಂದನೂ ಇದು ಒಂಥರ ಏನು ಹೇಳ್ತಾರೆ ಫ್ರೆಂಡ್ಸ್, ಫಾಲೋ ಮಾಡ್ಕೊಂಬಂದಿರೋದು ನಾವು ಫಾಲೋ ಮಾಡಬೇಕಲ್ವ ಫ್ರೆಂಡ್ಸ್. ಅದು ನಾವೇ ಉಳಿಸಿ ಬೆಳೆಸಿ ಅದನ್ನ ಇದು ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ನನ್ನ ಮಗಳಿಗೂ ಕೂಡ ನಾವು ಮಾಡಿದರೆ ಅವಳು ಹೊಸಲು ದಾಟಿದಾಗ, ಸೊ ನನ್ನ ಮಗನಿಗೂ ಕೂಡ ಅಂದರೆ ಹೊಸಲಿಗೆ ಪೂಜೆ ಮಾಡಿ ಇನ್ಮೇಲೆ ಏನು ತೊಂದರೆ ಇಲ್ದಿರ ಮಗುಗೆ ಆರೋಗ್ಯ ಕೊಟ್ಟು ಕಾಪಾಡೋ ತಾಯಿ ಅಂತ ಕೇಳಿಕೊಂಡು ಪೂಜೆ ಮಾಡಿದೆ ಫ್ರೆಂಡ್ಸ್. ಇಲ್ಲಿ ಮತ್ತೆ ಇನ್ನೊಂದು ಸಲ ನನ್ನ ಮಗನ ಹೊಸಲು ದಾಟು ಅಂತ ಬಿಡ್ತಾಯಿದ್ದೀರಿ. ಸೊ ಇಲ್ಲಿ ಏನಂತಂದರೆ ಅವನಿಗೂ ಅಲ್ಲಿ ಒಂದು ಕೆಲವೊಂದು ಐಟಮ್ಸ್ ಇಟ್ಟಿದ್ದೀವಿ ಫ್ರೆಂಡ್ಸ್. ಒಂದು ಸೈಡ್ ಬುಕ್ ಇಟ್ಟಿದ್ದೆ, ಒಂದು ಸೈಡು ಬಟ್ಟೆ, ಮತ್ತು ಇನ್ನೊಂದು ಸೈಡು ಅವ್ನು ಹಾಕ್ಕೊಳ್ಳೋ ಕ್ರೀಮು ಪೌಡ್ರು, ಮತ್ತು ಇನ್ನೊಂದಲ್ಲಿ ದುಡ್ಡು ಇಟ್ಟಿದ್ದೆ. ಫಸ್ಟು ಹೋಗ್ತಾನೆ ದುಡ್ಡನ್ನ ಎತ್ಕೊಂಬಿಟ್ಟ. ಏನಂತಂದರೆ ಅವ್ರ ಅಕ್ಕನೂ ಹಾಗೆ ಫ್ರೆಂಡ್ಸ್. ಇದು ಸುಮ್ಮನೆ ಇದೆ, ಮಾಡಬೇಕು ಅಂತ ಏನೂ ಇಲ್ಲ, ನಾವು ಜಸ್ಟ್ ಫಾರ್ ಫನ್ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ನಾವು ನಮ್ಮ ಖುಷಿಗೋಸ್ಕರ ಇದನ್ನು ಮಾಡಿದ್ದು. ಸೊ ಹೋಗ್ತಾನೆ ಫಸ್ಟು ಅವನು ದುಡ್ಡು ತೊಗೊಂಬಿಟ್ಟ. ಅವ್ರ ಅಪ್ಪಗೊಂದು ಸಖತ್ ಖುಷಿ ಆಗೋಯಿತು. ನನ್ನ ಮಗಳು ಅಷ್ಟೇ ಫ್ರೆಂಡ್ಸ್, ಫಸ್ಟು ಬರ್ತಾನೆ ಅವಳು ದುಡ್ಡು ಎತ್ಕೊಂಡಿದ್ದು. ಸೊ ಇವನು ಅಷ್ಟೇ. ನೆಕ್ಸ್ಟ್ ಆಮೇಲೆ ಬುಕ್ ತೊಗೊಳಂಗೆ ಹೋಗಿ ಅದ್ರ ಮೇಲೆ ಕೂತ್ಕೊಂಡು ಆಟಾಡ್ತಾಯಿದ್ದಾನೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಬುಕ್ ತೊಗೊಳಕ್ಕೆ ಹೋದ, ಆಮೇಲೆ ತೊಗೊಂಡಿಲ್ಲ, ಮತ್ತು ಅದ್ರ ಮೇಲೆ ಕೂತ್ಕೊಂಡು ಆಟಾಡಿ ಮತ್ತೆ ವಾಪಸ್ ಹೋಗ್ತಾಯಿದ್ದಾನೆ. ಇಲ್ಲ ನನಗೇನು ಬೇಡ ಅಂತ ಮತ್ತೆ ಕರ್ಕೊಂಬಂದುಬಿಟ್ಟು ಮತ್ತೆ ಇವಾಗ ನೆಕ್ಸ್ಟು ಇದ್ರ ಜೊತೆ ಎಲ್ಲ ಆಟಾಡ್ತಾಯಿದ್ದಾನೆ ಫ್ರೆಂಡ್ಸ್. ಏನಂದರೆ ಅವನಿಗೆ ಒಂದು ವಸ್ತುಗಳು ಸಿಕ್ಬಿಟ್ರೆ ಅವನು ಖುಷಿ ಆಯಿತು ಅಂದರೆ ಅವ್ನ ಪಾಡಿಗೆ ಅವ್ನು ಆಡ್ಕೊಂಡಿರ್ತಾನೆ ಫ್ರೆಂಡ್ಸ್, ಏನೂ ತೊಂದರೆ ಕೊಡೋದಿಲ್ಲ. ಬಟ್ ಏನಂತಂತಂದರೆ ಅವನು ಏನಾದರೂ ಸಿಕ್ಕಲಿ ಫಸ್ಟು ಬಾಯಿಗೆ ಹೋಗುವಂಥ ಅಭ್ಯಾಸ, ಬಾಯಿಗೆ ಇಟ್ಕೊಳ್ಳೋಂಥ ಅಭ್ಯಾಸ ಜಾಸ್ತಿ ಇದೆ. ನನ್ನ ಮಗಳು ಹಾಗಿದ್ದಿಲ್ಲ, ಏನೇ ಬಿದ್ದಿದ್ರೂ ಅದನ್ನು ಮುಟ್ಟುತ್ತಾ ಇದ್ದಿಲ್ಲ ಫ್ರೆಂಡ್ಸ್. ನನ್ನ ಮಗ ಹಾಗಲ್ಲ, ಏನು ಸಿಗುತ್ತೆ ಚಿಕ್ಕ ಚಿಕ್ಕ ವಸ್ತುಗಳು ಅವನ ಹತ್ರ ತುಂಬ ಕೇರ್ಫುಲ್ಲಾಗಿ ಅವನ್ನ ನೋಡ್ಕೊಬೇಕು. ಅಷ್ಟು ಏನು ಹೇಳ್ತಾರೆ, ತಿಂಡಿ ಮಾಡ್ತಾನೆ ಅಂತಾರಲ್ಲ ಫ್ರೆಂಡ್ಸ್, ಆ ರೀತಿ ನೋಡ್ಬೋದು. ಅವನಿಗೆ ಆ ವಸ್ತುಗಳನ್ನ ಮುಟ್ಟು ಅಂತ ಕೊಟ್ಟರೆ ಅವನು ಅದನ್ನೆಲ್ಲ ಹರಡ್ಕೊಂಡು ಎಲ್ಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಟಾಡ್ತಾ ಇದ್ದಾನೆ ಅಂತ ನನಗೆ ಖುಷಿಯಾಗಿ ಹೋಗುತ್ತೆ. ಇಷ್ಟು ಐಟಮ್ಸ್ ಹಾಕಿದ್ದಾರೆ ನನಗೆ ಅನ್ನೋ ರೀತಿಯಲ್ಲಿ ಖುಷಿಯಾಗಿ ಆಡ್ತಿದ್ದಾನೆ ಫ್ರೆಂಡ್ಸ್. ಚಿಕ್ಕ ಮಕ್ಕಳ ಹಾಗೆ ಅಲ್ವ ಫ್ರೆಂಡ್ಸ್, ಅವ್ರಿಗೆ ಯಾವುದೇ ಕಷ್ಟ ಸುಖ ಏನು ಅಂತಲೇ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಕೆಲವೊಂದು ಸಲ ಏನಂತ ಅನಿಸುತ್ತೆ ಫ್ರೆಂಡ್ಸ್, ನಾವು ಚಿಕ್ಕವರಾಗಿ ಇರಬೇಕಾಗಿತ್ತು, ದೊಡ್ಡವರು ಆಗಬಾರ್ದಾಗಿತ್ತು. ಚಿಕ್ಕ ಮಕ್ಕಳ ಮುಗ್ಧತೆ ಆಗಿರ್ಬೋದು, ಅವರ ಕ್ಯೂಟ್ನೆಸ್ ಆಗಿರ್ಬೋದು, ಅಥವಾ ಅವ್ರಿಗೆ ಯಾವುದ್ರದ ಅನುಭವ ಇಲ್ದಿರೋದು ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ನಿಮ್ಗೊಂದು ಸ್ವಲ್ಪ ಆದರೂ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.